ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಈ ವರ್ಷದ ಸೈನ್ಸ್ ವಿದ್ಯಾರ್ಥಿಗಳು ಅಂದರೆ PCMBಯನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಅಥವಾ PCM ಅನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಯಾವ್ಯಾವ ಎಕ್ಸಾಮಿನೇಷನನ್ನು ಇಂಪಾರ್ಟೆಂಟಾಗಿ ಬರೆಯಬಹುದು, ಯಾವ್ಯಾವುದಕ್ಕೆ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇದೆ, ಯಾವುದು ಎಕ್ಸಾಮ್ ಡೇಟ್ ಅನ್ನೋದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಇದಕ್ಕಿಂತ ಮುಂಚೆ ನಿಮಗೇನಾದರೂ ನನ್ನ ಕಡೆಯಿಂದ ಪರ್ಸ್ನಲ್ ಗೈಡೆನ್ಸ್, ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂತ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಿಮ್ಮ ಹತ್ರ ಅಮೌಂಟನ್ನು ತೊಗೊಂಡು ನಿಮಗೆ ಕೌನ್ಸಿಲಿಂಗ್ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಟಿಲ್ ಅಡ್ಮಿಷನ್ ಗೆಟ್ ಓವರ್, ಬಟ್ ಸೀಟ್ ಸಿಗುವಂಥ ಗ್ಯಾರಂಟಿಯನ್ನು ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಡಿಪೆಂಡಿಂಗ್ ಆನ್ ಯುವರ್ ಸ್ಕೋರ್ ಆ್ಯಂಡ್ ಎಸ್ಪೆಷಲಿ ಫಾರ್ KCET ಇಂಜಿನಿಯರಿಂಗ್ ಕೋರ್ಸಸ್, ಫಾರ್ಮ್ ಸೈನ್ಸ್, ಬಿ ಫಾರ್ಮಾ, ಸೊ ಈ ಒಂದಷ್ಟು ಕೋರ್ಸಸ್ಗಳಿಗೆ ಪ್ಲಸ್ ನೀಟ್, MBBS, BDS, BAMS, ಕಾಮೆಡ್ಕೆ ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಕಡೆಯಿಂದ ಪ್ರೊವೈಡೆಡ್ ಇರ್ತದೆ. ಪ್ಲಸ್ ಉಳಿದಂತಹ ಎಲ್ಲ ಎಕ್ಸಾಮಿನೇಷನ್ಗಳಿಗೂ ಕೂಡ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿಕೊಡೋದ್ರಿಂದ ಹಿಡಿದು ಎಲ್ಲ ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡುವಂಥ ಕೆಲಸ ಆಗ್ತದೆ. ನೀವು ಮಾಡಬೇಕಾಗಿರೋದಷ್ಟೇ ವಾಟ್ಸಪ್ ಮೆಸೇಜನ್ನು ಮಾಡಿ 8277448606ಗೆ ನೀವು ಹಾಯ್ ಅಂತೇಳಿ ಮೆಸೇಜ್ ಮಾಡಿದರೆ ನಿಮಗೆ ಉಳಿದಂತಹ ಡೀಟೇಲ್ಸ್ಗಳನ್ನು ನಾವು ಶೇರ್ ಮಾಡ್ತೀವಿ. ಎಸ್, ಈಗ ನೋಡ್ತಾ ಹೋಗೋಣಂತೆ ಯಾವ್ಯಾವ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಇರುವಂಥದ್ದು ಮತ್ತು ಯಾವ್ಯಾವುದಕ್ಕೆ ಇರುವಂಥದ್ದು. ಮೊದಲನೇದಾಗಿ ತಿಳಿದಿಟ್ಕೊಳ್ಳಿ, ಯಾರ್ಯಾರು ಮೆಡಿಕಲ್ MBBS, BDS, BAMS ಮಾಡಬೇಕು ಅಂತ ಇದ್ದೀರಿ, ಸೊ ನಿಮಗೆ ನೀಟ್ ಎಕ್ಸಾಮಿನೇಷನ್ ಬಿಟ್ಟು ಇಡೀ ಇಂಡಿಯಾದಲ್ಲೇ ಬೇರೆ ಯಾವ ಎಕ್ಸಾಮಿನೇಷನ್ ಕೂಡ ಇಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ MBBS, BDS, BAMS ಮಾಡೋದಾಗಿದ್ದರೆ ಅದಕ್ಕೆ ನೀಟ್ ಎಕ್ಸಾಮಿನೇಷನ್ ಮೇ 4ಕ್ಕೇನು ನಡೀತದ ಆ ಎಕ್ಸಾಮಿನೇಷನ್ ಬಿಟ್ಟರೆ ಬೇರೆ ಯಾವುದೇ ಎಕ್ಸಾಮಿನೇಷನ್ ಇಡೀ ಇಂಡಿಯಾದಲ್ಲಿ ಇಲ್ಲ, ಗೊತ್ತಿರಲಿ. ಸೊ ಅದಕ್ಕೆ ನೀಟ್ ಎಕ್ಸಾಮಿನೇಷನ್ ಫಾರ್ಮ್ ಆಲ್ರೆಡಿ ಕ್ಲೋಸ್ ಆಗಿದೆ. ಐ ಹೋಪ್ ಯಾರ್ಯಾರಿಗೆ MBBS, BDS, BAMS ಈ ರೀತಿ ಮೆಡಿಕಲ್ ಕೋರ್ಸಸ್ಗಳನ್ನ ಮಾಡಬೇಕು ಅಂತ ಇದೆ, ಸೊ ನೀವು ನೀಟ್ ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಿದ್ದೀರಿ ಅಂತ ಅನ್ಕೊಳ್ಳೋಣಂತೆ. ನಾವು KCET 2025 ಎಕ್ಸಾಮ್ ನಿಮಗೆಲ್ಲ ಗೊತ್ತಿದೆ. ಏಪ್ರಿಲ್ 16 ಮತ್ತು 17ಕ್ಕೆ ಇರುವಂಥದ್ದು ಅಪ್ಲಿಕೇಶನ್ ವಿಂಡೋ ಆಲ್ರೆಡಿ ಕ್ಲೋಸ್ ಆಗಿದೆ. ನೀಟ್ 2025 ಮೇ 4ಕ್ಕೆ ಇರುವಂಥದ್ದು, ಇದರದ್ದು ಕೂಡ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. JEE ಮೇನ್ 2025 ನಿಮಗೆಲ್ಲ ಗೊತ್ತಿದೆ, ಏಪ್ರಿಲ್ 1ರಿಂದ ಏಪ್ರಿಲ್ 8 ತನಕ ಇದೆ, ಇದರದ್ದು ಕೂಡ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಈ ಲಾಸ್ಟ್ ಕಾಲಮಲ್ಲಿ ಲಾಸ್ಟ್ ಡೇಟು ಅಪ್ಲೈಯನ್ನು ತೋರಿಸ್ತಾ ಇದ್ದೀನಿ ನಾನು. JEE ಅಡ್ವಾನ್ಸ್ ಏನಿದೆ ಅದಕ್ಕೆ ಡಿಪೆಂಡಿಂಗ್ ಆನ್ ದ JEE ಮೇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಷನ್ ರ್ಯಾಂಕ್ಸ್ 2,75,000 ಸ್ಟೂಡೆಂಟ್ಸ್ಗಳನ್ನ JEE ಅಡ್ವಾನ್ಸ್ಗೆ ಕ್ವಾಲಿಫೈಡ್ ಅಂತ ಮಾಡ್ತಾರೆ. ಸೊ ಕ್ವಾಲಿಫೈ ಆದಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇರೋದು ಮೇ 18ಗೆ. ಸೊ ಅದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಏಪ್ರಿಲ್ 23ರಿಂದ ಮೇ 2ವರೆಗೆ ಟೈಮನ್ನು ಕೊಟ್ಟಿರ್ತಾರೆ. ಇನ್ನು CUET ಅಂತ ಏನಿದೆ, ಆಲ್ರೆಡಿ ಇಲ್ಲಿ ನೋಟನ್ನು ಕೂಡ ಕೊಟ್ಟಿದ್ದೀನಿ ನೋಡಿ. ಸೊ CUET ಎಕ್ಸಾಮ್ ಈಸ್ ಫಾರ್ ಅಡ್ಮಿಷನ್ಸ್ ಇನ್ ಡಿಫ್ರೆಂಟ್ ಕೋರ್ಸಸ್ ಇನ್ ಆಲ್ ಸೆಂಟ್ರಲ್ ಯೂನಿವರ್ಸಿಟಿ and ICAR will take this score and do the counseling for all the India quota farm science courses like BSc Agriculture, Forestry, Horticulture, Fisheries, etc. ಸೊ ಗೊತ್ತಿರಲಿ, ಈ CUET ಎಕ್ಸಾಮ್ನ ಒಂದು ಲಾಸ್ಟ್ ಡೇಟ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಮಾರ್ಚ್ 22 ಇದೆ. ಆ್ಯಂಡ್ ಈ ಒಂದು ಎಕ್ಸಾಮಿನೇಷನ್ ಮೇ 8ರಿಂದ ಜೂನ್ 1 ಒಳಗಾಗಿ ಟೆಂಟೇಟಿವ್ಲಿ ಸೊ ಡಿಫ್ರೆಂಟ್ ಸೆಷನ್ಸ್ಗಳು ಬರುವಂಥದ್ದು. JEE ಮೇನ್ ಇದ್ದಾಗೇನೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಇರ್ತದೆ. ಸೊ ನಾನೀಗ ತೋರಿಸ್ತಾ ಇರುವಂತಹ ಎಲ್ಲ ಎಕ್ಸಾಮಿನೇಷನ್ನಲ್ಲಿ ನೀಟ್ ಮತ್ತು CET ಮೊದಲ 2 ಎಕ್ಸಾಮಿನೇಷನ್ ನಿಮಗೆ ರಿಟರ್ನ್ ಟೆಸ್ಟ್ ಇರುವಂಥದ್ದು, ಆಫ್ಲೈನ್ ರಿಟರ್ನ್ ಟೆಸ್ಟ್ ಇರುವಂಥದ್ದು. ಅದು ಬಿಟ್ಟರೆ ಉಳಿದಿದ್ದೆಲ್ಲವೂ ಕೂಡ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ, CBT ಮೋಡ್ ಅಂತ ಏನು ನಾವು ಕರಿತೀವಿ ಅದೇ ಇರುವಂಥದ್ದು. ಓಕೆ, ಸೊ CUET ಎಕ್ಸಾಮನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತಲೂ ಕೂಡ ಹೇಳಿದ್ದೀನಿ. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋವನ್ನು ಕೂಡ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ನೀವು ನೋಡ್ಕೊಳ್ಬೋದು. ಇನ್ನು ಕಾಮೆಡ್ಕೆ ಎಕ್ಸಾಮಿನೇಷನ್ ಏನಿದೆ, ಇದು ಓನ್ಲಿ ಫಾರ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ಮೇ 10th ಈಸ್ ದ ಎಕ್ಸಾಮ್ ಡೇಟ್ ಆ್ಯಂಡ್ ಮಾರ್ಚ್ 15th ಅಂದರೆ ನಾಳೆಯೇ ಇದರ ಲಾಸ್ಟ್ ಡೇಟ್. 12 ಗಂಟೆ ಮಧ್ಯಾಹ್ನ 12 ಗಂಟೆಯ ತನಕ ಟೈಮನ್ನು ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಅರ್ಜೆಂಟಲ್ಲಿ ಇರುವಂಥದ್ದು ಎಕ್ಸಾಮಿನೇಷನ್ ಡೇಟ್ಸ್ ಅಂತಂದರೆ 2, ಒಂದು ಕಾಮೆಡ್ಕೆ, ಇನ್ನೊಂದು ಮಣಿಪಾಲ್ ಎಂಟ್ರೆನ್ಸ್ ಟೆಸ್ಟ್. ಅದನ್ನು ಕೂಡ ನಾನು ತೋರಿಸ್ತೀನಿ.
ಇವೆರಡು ಮಾತ್ರ ನಾಳೆನೇ ಲಾಸ್ಟ್ ಡೇಟ್ ಇರುವಂಥದ್ದು 15ನೇ ತಾರೀಕು. ನಿಮಗೆ ಫಿಲ್ ಮಾಡಬೇಕು ಅಂತ ಇದ್ದರೆ ಕಾಮೆಡ್ಕೆ ವೆಬ್ಸೈಟಿಗೆ ಹೋಗಿ ಅಥವಾ ಮಣಿಪಾಲ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಗೂಗಲಲ್ಲಿ ಟೈಪ್ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಇದರಲ್ಲಿ ತೋರಿಸ್ತಾ ಇರುವಂತಹ ಯಾವುದೇ ಎಕ್ಸಾಮಿನೇಷನ್ ವೆಬ್ಸೈಟ್ ನಿಮಗೆ ಅಫಿಷಿಯಲಿ ಬೇಕು ಅಂದರೆ ಸೊ ಗೋ ಟು ಗೂಗಲ್, ಟೈಪ್ ಮಾಡಿ ಯಾವ ಎಕ್ಸಾಮಿನೇಷನ್ ಅಂಥೇಳಿ, ಅದರ ಅಫಿಷಿಯಲ್ ವೆಬ್ಸೈಟನ್ನು ಮಾತ್ರ ಕ್ಲಿಕ್ ಮಾಡಿ. ಯಾಕಂದರೆ ಬೇರೆ ಬೇರೆ ವೆಬ್ಸೈಟ್ಗಳು ನಿಮಗೆ ಆ ಎಕ್ಸಾಮಿನೇಷನ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿರ್ತದೆ, ಬಟ್ ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಯಾವುದು ಅಂತ ಗೊತ್ತಾಗ್ತದೆ, ಕಾಮನ್ ಸೆನ್ಸ್, ಹೌದಾ? ಸೊ ಅದನ್ನು ಮಾತ್ರ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿ. ಕಾಮೆಡ್ಕೆ ಅನ್ನೋದು ಓನ್ಲಿ ಫಾರ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ಇನ್ನು CMC ವೆಲ್ಲೂರ್ MBBS ರಿಜಿಸ್ಟ್ರೇಷನ್. ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ CMC ವೆಲ್ಲೂರ್ ಏನಿದೆ ತಮಿಳುನಾಡಲ್ಲಿ ಇರುವಂಥದ್ದು, ಈ ಮೆಡಿಕಲ್ ಕಾಲೇಜಿಗೆ ಮಾತ್ರ ನೀವು ಸಪರೇಟ್ ಆಗಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಳಬೇಕು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮೆಡಿಕಲಲ್ಲಿ ಬೇರೆ ಯಾವುದೇ ಕಾಲೇಜಿಗೂ ನೀವು ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. CMC ವೆಲ್ಲೂರಿಗೆ ಮಾತ್ರ ನೀವು MBBS ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅಡ್ಮಿಷನ್ ಬೇಸ್ಡ್ ಆನ್ ದ ನೀಟ್ ಎಕ್ಸಾಮೇ ಇರ್ತದೆ, ಅದರಲ್ಲಿ ಎರಡು ಡೌಟೇ ಇಲ್ಲ. ಆದರೆ ಅವರ ಕೌನ್ಸಲಿಂಗ್ ಸಪರೇಟಾಗಿ ನಡೀತದೆ, ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಥವಾ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಅಂಡರ್ ಬರೋದಿಲ್ಲ. ಅದಕ್ಕೆ ನಿಮಗೆ ಮಾರ್ಚ್ 28 ಲಾಸ್ಟ್ ಡೇಟ್ ಇರುವಂಥದ್ದು ಗೊತ್ತಿರಲಿ. ಅದಕ್ಕೆ ರಿಜಿಸ್ಟ್ರೇಷನ್ CMC ವೆಲ್ಲೂರ್ MBBS ರಿಜಿಸ್ಟ್ರೇಷನ್ ಅಂತ ನೀವು ಕ್ಲಿಕ್ ಮಾಡಿದರೆ, ಟೈಪ್ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಅರ್ಥ ಮಾಡ್ಕೊಳ್ಳಿ, ನೀವೇನಾದರೂ ಕ್ರಿಶ್ಚಿಯನ್ ಮೈನಾರಿಟಿಗೆ ಸಂಬಂಧಪಟ್ಟವರಾಗಿದ್ದರೆ ಸೊ ನಿಮಗೆ ಸ್ವಲ್ಪ ಜಾಸ್ತಿ ಸೀಟ್ಗಳಿರ್ತದೆ. ನೀವು ನಾನ್ ಕ್ರಿಶ್ಚಿಯನ್ ಆಗಿದ್ದು ನಾನ್ ತಮಿಳ್ನಾಡಿಗೆ ಸಂಬಂಧಪಟ್ಟವರಾಗಿದ್ದರೆ, ಅಂದರೆ ತಮಿಳ್ನಾಡಿಗಿಂತ ಹೊರಗೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಹೇಳಬೇಕಂದ್ರೆ ನಿಮಗೆ CMC ವೆಲ್ಲೂರಲ್ಲಿ ಇರುವಂಥದ್ದು 2 ಸೀಟ್. ಆಲ್ ಇಂಡಿಯಾ ಓಪನ್ ಕ್ಯಾಟಗರಿಯಲ್ಲಿ 2 ಸೀಟ್. ಈಗ ನೀವೇನಾದರೂ ಎಕ್ಸಾಮಿನೇಷನಲ್ಲಿ 630, 640, 600 ಪ್ಲಸ್ ಸ್ಕೋರ್ ಮಾಡ್ತಾ ಇದ್ದರೆ, ನಿಮಗೇನಾದರೂ CMC ವೆಲ್ಲೂರಿಗೆ ಅಡ್ಮಿಷನ್ ತಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕಂದರೆ ಆಲ್ ಇಂಡಿಯಾ ಓಪನ್ ಮೆರಿಟಲ್ಲಿ ಇದರ ಕಟ್ ಆಫ್ ಮೋರ್ ದ್ಯಾನ್ 670 ಪ್ಲಸ್ ಹೋಗ್ತದೆ. ಅದಕ್ಕೆ ನೀವೇನಾದರೂ ಈಗ 600, 610 ಸ್ಕೋರ್ ಮಾಡ್ತಾ ಇದ್ದು ಸರ್ ಅಲ್ಲಿ ತನಕ ಅಂತೂ ಹೋಗೋದಕ್ಕಾಗೋದಿಲ್ಲ ಅಂತ ಇದ್ದರೆ ಮಾಡ್ಕೊಳ್ಬೇಡಿ. ಅದು ಅಲ್ಲದೆ ಇರೋದು 2 ಸೀಟು. ಇಡೀ ಇಂಡಿಯಾದಲ್ಲಿ ವಿದ್ಯಾರ್ಥಿಗಳು 2 ಸೀಟಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ತಮಿಳ್ನಾಡವರಿಗೆ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜ್ ಇದರಲ್ಲಿ ಇರುವಂಥದ್ದು. ಮತ್ತು ಕ್ರಿಶ್ಚಿಯನ್ ಮೈನಾರಿಟಿಗಳಿಗೆ ಅವರ ಚರ್ಚ್ ಕಡೆಯಿಂದ, ಸೊ ರೋಮನ್ ಕ್ಯಾಥಾಲಿಕ್ ಚರ್ಚ್ ಕಡೆಯಿಂದ ಸೊ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಅವರು ಕೊಡಬೇಕಾಗ್ತದೆ. ಅದನ್ನು ನಾವು ಕೊಟ್ಟರು ಅಂದರೆ ಸ್ವಲ್ಪ ಅಡ್ವಾಂಟೇಜ್ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೇ ನಿಮಗೆ ಅಡ್ವಾಂಟೇಜ್ ಇದರಲ್ಲಿ ಇಲ್ಲ. ಅದಕ್ಕೆ ಲಾಸ್ಟ್ ಡೇಟ್ ಮಾರ್ಚ್ 28 ಇರುವಂಥದ್ದು. ಇನ್ನು ನಿಟ್ಟೆ ನ್ಯೂ ಕ್ಯಾಟ್ 2025 ಎಕ್ಸಾಮ್ ಈ ವರ್ಷ ಗೊತ್ತಿರಲಿ. ಆಲ್ರೆಡಿ ಮಂಗಳೂರಲ್ಲಿ ಇರುವಂಥ ನಿಟ್ಟೆ ಕ್ಯಾಂಪಸ್ಸಲ್ಲಿ ಅವರು NMAMIT ಅಂಥೇಳಿ ಒಂದು ಸಪ್ರೇಟ್ ಎಕ್ಸಾಮ್ ಮಾಡ್ತಿದ್ರು. ಆದರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಬೆಂಗಳೂರಲ್ಲಿ ಇರುವಂತಹ ನಿಟ್ಟೆ ಮೀನಾಕ್ಷಿ ಬೆಂಗಳೂರು ಕಾಲೇಜ್ ಏನಿದೆ, ಇಷ್ಟು ವರ್ಷ ಕಾಮೆಡ್ಕೆ ಮತ್ತು KCET ಮಾರ್ಕ್ಸ್ ಮೇಲೆ ಅಡ್ಮಿಷನ್ ನಡೆಯುತ್ತಿತ್ತು. ಬಟ್ ಈ ವರ್ಷ ಅದನ್ನು ಡೀಮ್ಡ್ ಯೂನಿವರ್ಸಿಟಿ ಅಂತ ಮಾಡಿಬಿಟ್ಟು ನಿಟ್ಟೆ ಯೂನಿವರ್ಸಿಟಿ ಅಂಡರ್ ತೊಗೊಂಡು ಬಂದಿರೋದಕ್ಕೆ ಅಲ್ಲಿ ನಿಮಗೆ KCET ಕಾಮೆಡ್ಕೆ ಸ್ಕೋರನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಆ ಕಾರಣಕ್ಕೆ ನೀವು ನ್ಯೂ ಕ್ಯಾಟ್ ಎಕ್ಸಾಮನ್ನೇ ಬರಿಬೇಕಾಗ್ತದ ಅನ್ನೋದು ಗೊತ್ತಿರಲಿ. ಸೊ ನೀವು KCET ಕಾಮೆಡ್ಕೆ ಅಂಡರ್ ನಿಮಗೆ ನಿಟ್ಟೆ ಮೀನಾಕ್ಷಿ ಬೆಂಗಳೂರು ಕ್ಯಾಂಪಸ್ಸಲ್ಲಿ ಅಡ್ಮಿಷನ್ ಈ ವರ್ಷದಿಂದ ಸಿಗೋದಿಲ್ಲ. ಸೊ ನಿಟ್ಟೆ ನ್ಯೂ ಕ್ಯಾಟ್ ಎಕ್ಸಾಮ್ ಅಂತ ಬರೀಬೇಕಾಗ್ತದೆ. ಸೆಷನ್ 1 ಎಕ್ಸಾಮ್ ಆಲ್ರೆಡಿ ಮುಗಿದಿದೆ, ಬಟ್ ಸೆಷನ್ 2 ಎಕ್ಸಾಮ್ ಏಪ್ರಿಲ್ 12ರಿಂದ 14 ಇರ್ತದೆ. ಸೆಷನ್ 3 ಎಕ್ಸಾಮ್ ಜೂನ್ 14 to 16 ಇರ್ತದೆ. ಅಪ್ಲಿಕೇಶನ್ ಹಾಕೋದಕ್ಕೆ ಸೆಷನ್ 2ಗೆ ಏಪ್ರಿಲ್ 2 ಲಾಸ್ಟ್ ಡೇಟ್ ಇದೆ, ಸೆಷನ್ 3ಗೆ ಜೂನ್ 10 ಲಾಸ್ಟ್ ಡೇಟ್ ಇದೆ ಅನ್ನೋದು ಗೊತ್ತಿರಲಿ. ಇದು ನಿಟ್ಟೆ ನ್ಯೂ ಕ್ಯಾಟ್ ಎಕ್ಸಾಮಿಗೆ ಸಂಬಂಧಪಟ್ಟಿದ್ದು. ನಿಟ್ಟೆ ಮೀನಾಕ್ಷಿ ಕ್ಯಾಂಪಸ್ ಬೆಂಗಳೂರಲ್ಲಿರುವಂಥದ್ದು ಮತ್ತು ನಿಟ್ಟೆ ಕ್ಯಾಂಪಸ್ ಮಂಗಳೂರಲ್ಲಿ ಇರುವಂಥದ್ದಕ್ಕೆ ಮಾತ್ರ ಇದು ಅಪ್ಲೈ ಆಗ್ತದೆ. ಇನ್ನು VITEE 2025 ಎಕ್ಸಾಮ್. VITEE 2025 examination, it is also for only engineering college admission. So March 31st is the last date to fill the application. April 20 ಇಂದ 27th ವರೆಗೆ ಎಕ್ಸಾಮಿನೇಷನ್ ಡೇಟ್ಸ್ ಇರುವಂಥದ್ದು. ಸೊ ಇದರಲ್ಲಿ
VIT ಅಲ್ಲಿ ಹೇಗಿರ್ತದ ಅಂತಂದರೆ VIT ವೆಲ್ಲೂರ್ ಆಗಿರ್ಬೋದು, ಚೆನ್ನೈ, ಭೂಪಾಲ್, ಆಂಧ್ರ ಪ್ರದೇಶ್ ಕ್ಯಾಂಪಸಸ್ಗಳಲ್ಲಿ ಮತ್ತು ಮಾರಿಷಸಲ್ಲೂ ಕೂಡ ಒಂದಿದೆ. ಸೊ ಅಲ್ಲಿಗೆ ನಿಮಗೆ ಅಡ್ಮಿಷನ್ ಬೇಕು ಅಂದರೆ BTech ಪ್ರೋಗ್ರಾಮ್ಸಿಗೆ ನೀವು VIT 2025 ಎಕ್ಸಾಮಿನೇಷನ್ ಬರೆಯಬೇಕು. ಓಕೆ, ಸೊ ಇದು VIT ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾತ್ರ ಸಂಬಂಧಪಟ್ಟಿರೋದು. ಇನ್ನು ಐಸರ್ 2025 ನೋಡಿ, ಐಸರ್ 2025 ಯಾರಿಗೆ ಅಂತ ಅಂದರೆ ನಿಮಗೇನಾದರೂ ಇಂಟಿಗ್ರೇಟೆಡ್ MSc ಅಥವಾ BSMS ಡ್ಯುಯಲ್ ಡಿಗ್ರಿಯಲ್ಲಿ ಇಂಟ್ರೆಸ್ಟ್ ಇದ್ದು, BTech ಇಲ್ಲಿ ನಿಮಗೆ ಓನ್ಲಿ ಸಮ್ ಆಫ್ ದ ಐಸರ್ದಲ್ಲಿ ಮಾತ್ರ ಸಿಗ್ತದೆ. ಅದರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ನೆಟ್ಟಲ್ಲಿ ಅವೈಲೇಬಲ್ ಇದೆ, ಚೆಕ್ ಮಾಡ್ಕೋಬೋದು. ಇಂಟಿಗ್ರೇಟೆಡ್ MSc ಪ್ರೋಗ್ರಾಮ್ ಇನ್ ಐಸರ್ ಸೆಟ್ ಬೆರ್ಹಾಂಪುರ್, ಭೂಪಾಲ್, ಕೋಲ್ಕತ್ತಾ, ಮೊಹಾಲಿ, ಪುಣೆ, ತಿರುವನಂತಪುರಂ ಮತ್ತು ತಿರುಪತಿ ಇಷ್ಟು ಕಡೆ ಐಸರ್ ಇನ್ಸ್ಟಿಟ್ಯೂಷನ್ಸ್ಗಳಿದೆ. ಪ್ಲಸ್ IISc ಬೆಂಗಳೂರಿಗೆ ಅಡ್ಮಿಷನ್ ನಿಮಗೆ ಬೇಕು ಅಂದರೆ ಇಂಟಿಗ್ರೇಟೆಡ್ MSc ಪ್ರೋಗ್ರಾಮ್ಸಿಗೆ ಆಗ ನೀವು ಈ ಒಂದು ಎಕ್ಸಾಮಿನೇಷನನ್ನು ಕಟ್ಟಬೇಕಾಗ್ತದೆ. ಸೊ ಐಸರ್ 2025 ಎಕ್ಸಾಮಿನೇಷನ್ನಿಗೆ ಲಾಸ್ಟ್ ಡೇಟ್ ಟು ಫಿಲ್ ದ ಅಪ್ಲಿಕೇಶನ್ ಇಸ್ ಏಪ್ರಿಲ್ 15th ಇರೋವಂಥದ್ದು. ಸೊ ಮೇ 25th ಇದರ ಎಕ್ಸಾಮಿನೇಷನ್ ಸೆಟ್ ಆಗಿರೋದು. ಇದಕ್ಕೆ ಒಂದೇ ಎಕ್ಸಾಮಿನೇಷನ್ ಇರ್ತದೆ, ಐಸರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತನ ಕರೀತಾರೆ, IAT ಅಂಥೇಳಿ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಫಾರ್ ಪ್ಯೂರ್ ಸೈನ್ಸ್ ಕೋರ್ಸಸ್ಗಳಿಗೆ. ನಿಮಗೇನಾದರೂ ರಿಸರ್ಚಲ್ಲಿ ಇಂಟ್ರೆಸ್ಟ್ ಇತ್ತು, BSc MSc ಇಂಟಿಗ್ರೇಟೆಡ್ ಕೋರ್ಸಸ್ಗಳನ್ನು IISc ಬೆಂಗಳೂರು ಅಂತ ಟಾಪ್ ಯೂನಿವರ್ಸಿಟೀಸ್ಗಳಲ್ಲಿ ಮಾಡಬೇಕು ಅಂತ ಇದ್ದರೆ ಅಥವಾ ಐಸರ್ಸ್ಗಳಲ್ಲಿ ಮಾಡಬೇಕು ಅಂತ ಇದ್ದರೆ ಈ ಎಕ್ಸಾಮಿನೇಷನನ್ನು ಕಂಪಲ್ಸರಿಯಾಗಿ ಕಟ್ಟಬೇಕಾಗ್ತದೆ. ಇದಕ್ಕೆ ಏಪ್ರಿಲ್ 15 ಲಾಸ್ಟ್ ಡೇಟ್ ಇದೆ, ಮೇ 25th ವರೆಗೆ, ಮೇ 25th ನಿಮಗೆ ಎಕ್ಸಾಮಿನೇಷನ್ ಇರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ 2025 ಹೇಗೆ ಅಂತ ಅಂದರೆ ದಿಸ್ ಈಸ್ ದ ಎಕ್ಸಾಮಿನೇಷನ್ ಫಾರ್ ನೈಸರ್ ಇನ್ಸ್ಟಿಟ್ಯೂಷನ್ ಏನು ಭುವನೇಶ್ವರದಲ್ಲಿ ಇರುವಂಥದ್ದು. ಸೊ ಒಡಿಸ್ಸಾ ಭುವನೇಶ್ವರದಲ್ಲಿ ಇರುವಂಥದ್ದು ಆ ನೈಸರ್ ಇನ್ಸ್ಟಿಟ್ಯೂಷನ್ನಿಗೆ ನಿಮಗೆ 5 years ಇಂಟಿಗ್ರೇಟೆಡ್ MSc ಪ್ರೋಗ್ರಾಮಿಗೆ ಅಡ್ಮಿಷನ್ ಬೇಕು ಅಂದರೆ ಅದು ಬಯೋಲಾಜಿಕಲ್ ಸೈನ್ಸ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಮ್ಯಾಥಮೆಟಿಕಲ್ ಇರ್ಬೋದು, ಫಿಸಿಕಲ್ ಸೈನ್ಸ್ ಇರ್ಬೋದು. ಅದಕ್ಕೆ ಎಕ್ಸಾಮಿನೇಷನ್ ಲಾಸ್ಟ್ ಡೇಟ್ ಫಿಲ್ ಮಾಡೋದಕ್ಕೆ ಮೇ 9th ಇದೆ. ಎಕ್ಸಾಮಿನೇಷನ್ ಜೂನ್ 22nd ಇರುವಂಥದ್ದು. ಗೊತ್ತಿರಲಿ, ಈ ಐಸರ್ ಮತ್ತು ನೆಕ್ಸ್ಟ್ ಏನಿದೆಯಲ್ಲ ಇದು ಎಲ್ಲರಿಗೂ ಅಲ್ಲ. ಅಂದರೆ ನಿಮಗೆ ಮೆಡಿಕಲ್ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಇಂಜಿನಿಯರ್ ಬಗ್ಗೆ ಇಂಟ್ರೆಸ್ಟ್ ಇತ್ತು, ನೀವು ಇದನ್ನು ಕಟ್ಟಿ ಉಪಯೋಗ ಇಲ್ಲ. ನಿಮ್ಮದೇನಾದರೂ ಮೇನ್ ಇಂಪಾರ್ಟೆಂಟ್ ಏಮ್ ಪ್ಯೂರ್ ಸೈನ್ಸ್ಗಳಲ್ಲಿ ಇಂಟಿಗ್ರೇಟೆಡ್ MSc ಜೊತೆಗೆ ಡ್ಯುಯಲ್ ಡಿಗ್ರಿ ಅಂತ ನಾವು ಕರಿತೀವಿ ಅದರ ಜೊತೆಗೆ ನಿಮಗೇನಾದರೂ ರಿಸರ್ಚಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಸೈಂಟಿಸ್ಟ್ ಆಗಬೇಕು ನಾನು ಅಂತ ಇದ್ದರೆ ಸೊ ಐಸರ್ ಮತ್ತು ನೆಕ್ಸ್ಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ನೀವು ಅಟೆಂಡ್ ಆಗ್ಬೋದು. ನೈಸರ್ ಇನ್ಸ್ಟಿಟ್ಯೂಷನ್ ಭುವನೇಶ್ವರದಲ್ಲಿರೋದು ಒನ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಷನ್. ಅದರ ಜೊತೆಗೆ ಐಸರ್ ಕೂಡ ಒನ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ. IISc ಬೆಂಗಳೂರು ಬಗ್ಗೆ ಅಂತೂ ನಿಮಗೆ ಹೇಳೋ ಮಾತೇ ಇಲ್ಲ ಅಲ್ವಾ. ಸೊ ಇವೆಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಹೇಗೆ ಅಂತ ಅಂದರೆ ಒಂದು ಸಾರಿ ನೀವು ಅಡ್ಮಿಷನ್ ತಗೊಂಡು ಒಳಗೆ ಹೋದ್ರಿ ಅಂದರೆ IISc ಒಳಗೆ ಅಥವಾ ನೈಸರ್ ಒಳಗೆ ಅಡ್ಮಿಷನ್ ತಗೊಂಡು ಹೋದ್ರಿ ಅಂದರೆ ನಿಮ್ಮ ಲೈಫ್ ಏನಿದೆ ಅದು ಸೆಟ್ಲ್ ಆದಾಗೆ ಅಂತ ಅಂದ್ಕೊಂಡ್ಬಿಡಿ. ಸೊ ಅಂದರೆ ಇಂಟ್ರೆಸ್ಟ್ ಇದ್ದೇ ಹೋಗಿರಬೇಕು, ಇಂಟ್ರೆಸ್ಟ್ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಇಂಟ್ರೆಸ್ಟ್ ಇದ್ದು ನೀವು ಒಳಗೆ ಹೋದ್ರಿ ಅಂದರೆ ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ಗಳನ್ನು ನೋಡಿದ್ದೀನಿ, ನನ್ನ ಸ್ಟೂಡೆಂಟ್ಸ್ಗಳನ್ನು ನೋಡಿದ್ದೀನಿ. ಒಂದು ಸಾರಿ ನೀವು ಅಡ್ಮಿಷನ್ ತೊಗೊಂಡು ಒಳಗೆ ಹೋದ್ರಿ ಅಂದರೆ ದೀಸ್ ಆರ್ ನಾಟ್ ನಾರ್ಮಲ್ ಡಿಗ್ರಿ ಕಾಲೇಜಸ್. ಅಲ್ಲಿ ಇಷ್ಟೊಂದು ಅವಕಾಶಗಳು ನಿಮಗೆ ಸಿಗ್ತಾ ಹೋಗ್ತದ ಅಂತ ಅಂದರೆ ನಿಮ್ಮ ಲೈಫ್ ಸೆಟ್ಲ್ ಆದ ಹಾಗೆ ಅಂತ ಇಟ್ಕೊಳ್ಳಿ. ನಿಮಗೆ ಅಲ್ಲಿ ಒಳ್ಳೆಯ ಇಂಟರ್ನ್ಶಿಪ್ ಸಿಗ್ತದ, ಸ್ಟೈಫಂಡ್ ಸಿಗ್ತದ ಅಂದರೆ ನಿಮಗೆ ಅಲ್ಲಿಂದ ಹೊರಗೆ ಬರುವಂಥ ಇಂಟ್ರೆಸ್ಟೇ ಇರೋದಿಲ್ಲ. ಯು ವಿಲ್ ಬಿಕಮ್ ಅ ಸೈಂಟಿಸ್ಟ್ ದೇರ್ ಇಟ್ ಸೆಲ್ಫ್ ಅಥವಾ ಅದರ ಸಿಸ್ಟರ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನೀವು ಅಲ್ಲೇ ಸೆಟ್ಲ್ ಆಗಿಬಿಡ್ತೀರಿ. ಅಷ್ಟು ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ಗಳಿವು. ಅಷ್ಟೇ ಕಾಂಪಿಟೇಷನ್ ಕೂಡ ಜಾಸ್ತಿ ಇರ್ತದೆ, ಇಂಟ್ರೆಸ್ಟು ನಿಮಗೆ ಇರಬೇಕು, ಗೊತ್ತಿರಲಿ. ಇನ್ನು ಬಿಟ್ಸ್ಯಾಟ್ 2025 ಏನಿದೆ ಅದು ಸೆಷನ್ 1 ಸೆಷನ್ 2 ಎರಡು ಸೆಷನ್ನಲ್ಲಿ ಆಗುವಂಥದ್ದು. ಬೆಸ್ಟ್ ಆಫ್ 2 ತಗೋತಾರೆ. ಬಿಟ್ಸ್ಯಾಟ್ 2025 ಕೂಡ ಇದು ನಾವು ಬಿಟ್ಸ್ಯಾಟ್ ಅಂದರೆ ಬಿರ್ಲಾ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಆ್ಯಂಡ್ ಸೈನ್ಸ್ ಅಡ್ಮಿಷನ್ ಟೆಸ್ಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಅಡ್ಮಿಷನ್ ಫಾರ್ ಇಂಟಿಗ್ರೇಟೆಡ್ ಫಸ್ಟ್ ಡಿಗ್ರಿ ಪ್ರೋಗ್ರಾಮ್ಸ್
ಅಂತ ನಾವೇನು ಕರಿತೀವಿ, ಅದು BE ಇರ್ಬೋದು, MSc ಇರ್ಬೋದು, B Pharma ಇರ್ಬೋದು. BITS ಪಿಲಾನಿ ಕ್ಯಾಂಪಸಸ್ ವಿಚ್ ಈಸ್ ಇನ್ ಪಿಲಾನಿ, ಗೋವಾ ಆ್ಯಂಡ್ ಹೈದರಾಬಾದ್. ಸೊ ಇವಿಷ್ಟು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನಿಮಗೇನಾದರೂ ಅಡ್ಮಿಷನ್ ಬೇಕು ಅಂದರೆ ಬಿಟ್ಸ್ಯಾಟ್ ಎಕ್ಸಾಮನ್ನು ಬರೀಬೇಕು. ಇದಕ್ಕೆ ಅದು BEಗೂ ಬರ್ತದೆ, MSc ಇಂಟಿಗ್ರೇಟೆಡ್ MScಗೂ ಬರ್ತದೆ, B Pharmaಗೂ ಕೂಡ ಬರ್ತದೆ. ಇದು ಕೂಡ ಒನ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಷನ್ಸ್, ಗೊತ್ತಿರಲಿ, ಒಳ್ಳೆಯ ಕ್ಯಾಂಪಸ್ಗಳು ಆಗ್ತಾ ಇರ್ತದೆ. ಇದಕ್ಕೂ ಕೂಡ ಕಾಂಪಿಟೇಷನ್ ಜಾಸ್ತಿ ಇರ್ತದೆ. ಮತ್ತು ನಾರ್ಮಲಿ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಬರೀಲಿಕ್ಕೆ ಹೋದಾಗ ಸ್ವಲ್ಪ JEE ಮೇನ್ ಲೆವೆಲ್ಲಿಗೆ ಎಕ್ಸಾಮಿನೇಷನ್ ಇರುವಂಥದ್ದು. ನಾನೀಗ ಏನೇನು ಎಕ್ಸಾಮ್ ಹೇಳಿದ್ದೀನಿ ಇವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಗೂಗಲಲ್ಲಿ ಸಿಗ್ತಾ ಹೋಗ್ತದೆ. ಅದರ ಸಿಲೆಬಸ್ ಏನು, ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನು, ನೆಗೆಟಿವ್ ಮಾರ್ಕಿಂಗ್ ಇರ್ತದೋ ಇಲ್ಲೋ ಸ್ವಲ್ಪ ನೀವು ಸರ್ಚ್ ಮಾಡಬೇಕಷ್ಟೆ. ಎಲ್ಲವೂ ಕೂಡ ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿದು ನಿಮ್ಮ ಬಾಯಲ್ಲಿ ಇಡೋದಕ್ಕಾಗೋದಿಲ್ಲ. ನಾವು ಬಾಳೆಹಣ್ಣು ತೋರಿಸ್ತೀವಿ, ಅಲ್ಲಿ ಹೋಗಿ ಅದನ್ನು ತಿನ್ನಿ ಅಂಥೇಳಿ. ನೀವು ಒಳ್ಳೆ ಬಾಳೆಹಣ್ಣನ್ನು ಆರಿಸ್ಕೊಂಡು ಸಿಪ್ಪೆ ತೆಗೆದು ತಿನ್ನಬೇಕಾಗ್ತದೆ. ಬಿಟ್ಸ್ಯಾಟ್ 2025 ಏನಿದೆ ಅದರ ಸೆಷನ್ 1 and 2 ಎರಡಕ್ಕೂ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏಪ್ರಿಲ್ 18ಕ್ಕೆ ಇರುವಂಥದ್ದು. ಸೆಷನ್ 2ಗೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕಂದ್ರೆ ಮೇ 26 ಜೂನ್ 10 ವರೆಗೆ ಟೈಮ್ ಇರ್ತದೆ. ಸೆಷನ್ 1 ಎಕ್ಸಾಮಿನೇಷನ್ ಏನಿದೆ ಮೇ 26 30 ವರೆಗೆ ಇರ್ತದೆ. ಸೆಷನ್ 2 ಎಕ್ಸಾಮಿನೇಷನ್ ಜೂನ್ 22 26 ವರೆಗೆ ಇರ್ತದೆ. ಬಿಟ್ಸ್ಯಾಟ್ ಅಂದರೆ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಅದು ನಿಮಗೆ ಪಿಲಾನಿ ಇದೆ, ಗೋವಾ ಇದೆ, ಹೈದರಾಬಾದಲ್ಲಿ ಇರುವಂಥ ಕ್ಯಾಂಪಸಸ್ಗಳಿಗೆ ಅಡ್ಮಿಷನ್ ಸಿಗ್ತದೆ. ಇನ್ನು MET ಮಣಿಪಾಲ್ ಎಂಟ್ರೆನ್ಸ್ ಟೆಸ್ಟ್, ಇದಕ್ಕೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೆಷನ್ 1ಗೆ ಮಾತ್ರ ಮಾರ್ಚ್ 15ಗೆ ಟೈಮ್ ಇರುವಂಥದ್ದು. ಸೆಷನ್ 2ಗೆ ಮಾರ್ಚ್ 20 ಮೇ 5 ಒಳಗೆ ಯಾವಾಗ ಬೇಕಾದರೂ ಹಾಕ್ಬೋದು. ಇನ್ನು ಸೆಷನ್ 1 ಎಕ್ಸಾಮಿನೇಷನ್ ಯಾವಾಗ ಇರ್ತದೆ ಅಂದರೆ ಏಪ್ರಿಲ್ 18 and 19 ಇರುವಂಥದ್ದು. ಸ್ವಲ್ಪ ಥಿಂಕ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ. ಯಾಕಂದರೆ KCET ಎಕ್ಸಾಮ್ ನಿಮಗೆ 17ನೇ ತಾರೀಕು ಮುಗೀತದೆ ಏಪ್ರಿಲು. 18 ಮತ್ತು 19ಕ್ಕೇನೆ ನಿಮಗೆ MET ಸೆಷನ್ 1 ಎಕ್ಸಾಮಿನೇಷನ್ ಬರುವಂಥದ್ದು. ಅದಕ್ಕೆ ಅದನ್ನೆಲ್ಲ ನೋಡಿಬಿಟ್ಟು ಅಡ್ಮಿಷನ್ ಅಂದರೆ ಅಪ್ಲಿಕೇಶನ್ ಹಾಕಿ ನೀವು ಸೆಷನ್ 2ಗೆ ಬೇಕಾದರೂ ಅಪ್ಲೈ ಮಾಡ್ಬೋದು. ಈಗ ಸೆಷನ್ 2 ಆದರೆ ನಿಮಗೆ CET ಮುಗಿದಿರ್ತದೆ, ನೀಟ್ ಬರೆಯೋರಿಗೆ ನೀಟ್ ಮುಗಿದಿರ್ತದೆ, ಆರಾಮ್ಸೆ ನೀವು ಮೇ 12ಕ್ಕೂ ಕೂಡ ಬರೀಬೋದು. ಸೊ ನೀವು ನೀಟ್ ಎಕ್ಸಾಮ್ ಬರೀತಾ ಇಲ್ಲ ಅಂದರೆ ಏಪ್ರಿಲ್ 18 and 19 ಇದೆ ಬೆಸ್ಟ್ ಆಪ್ಷನ್. ಯಾಕಂದರೆ ನೀವು ಆಲ್ರೆಡಿ KCETಗೆ ಓದಿರ್ತೀರಾ. ಸೊ ದ್ಯಾಟ್ ಯುವರ್ ಕಾನ್ಸೆಪ್ಟ್ಸ್ ವಿಲ್ ಬಿ ಫ್ರೆಶ್, ಸೊ ದ್ಯಾಟ್ ಯು ಕ್ಯಾನ್ ಅಟೆಂಡ್ ದಿಸ್ ಎಕ್ಸಾಮ್ ಆಲ್ಸೋ. ಮಣಿಪಾಲ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನಿದೆ ಅದು ಸೊ ನಿಮಗೆ MET 2025 ಅಂತ ಹೇಳ್ತೀವಿ. ಸೊ ಅದಕ್ಕೆ ಮಾರ್ಚ್ 15 ಲಾಸ್ಟ್ ಡೇಟ್ ಇದೆ. ಮಾರ್ಚ್ 20 ಮೇ 5 ವರೆಗೆ ಸೆಷನ್ 2ಗೆ ಅಪ್ಲೈ ಮಾಡೋದು. MET ಯಾವ್ಯಾವುದಕ್ಕೆ ಅಪ್ಲೈ ಆಗ್ತದ ಅಂತ ಅಂದರೆ MET 2025 ಇಸ್ ಅಪ್ಲಿಕೇಬಲ್ ಫಾರ್ ವೇರಿಯಸ್ ಅಂಡರ್ ಗ್ರ್ಯಾಜುಯೇಟ್ BTech ಪ್ರೋಗ್ರಾಮ್ಸ್ ಇನ್ ನಾಟ್ ಓನ್ಲಿ BTech. ಇದಕ್ಕೆ ನೀವು B Pharma, Pharma D ಅಥವಾ ಇದು ಅದರ್ ಕೋರ್ಸಸ್ ಲೈಕ್ BCA, BBA, MCA ಇವೆಲ್ಲದಕ್ಕೂ ಕೂಡ ಅಡ್ಮಿಷನ್ ಇರುವಂಥದ್ದು. ಸೊ ಎಸ್ಪೆಷಲಿ BTech ಇಂಜಿನಿಯರಿಂಗ್ ಮಾಡಬೇಕು ಅನ್ನೋರಿಗೆ ಮಣಿಪಾಲ್ ಯೂನಿವರ್ಸಿಟಿ ಕ್ಯಾಂಪಸ್ ಮಣಿಪಾಲಲ್ಲಿ ಒಂದಿದೆ, ಬೆಂಗಳೂರಲ್ಲಿ ಒಂದಿದೆ. ಈ ಕ್ಯಾಂಪಸಸ್ಗಳಿಗೆ ನಿಮಗೆ METಯನ್ನು ನೀವು ಅಟೆಂಡ್ ಮಾಡಬೇಕಾಗ್ತದೆ. ಅದಕ್ಕೆ ಲಾಸ್ಟ್ ಡೇಟ್ ಮಾರ್ಚ್ 15 ಇದೆ. ಅಂದರೆ ನಿಮಗೆ ಇಮ್ಮಿಡಿಯೇಟ್ ಆಗಿ ಡೇಟ್ಸ್ ಇರುವಂಥದ್ದು ಮಾರ್ಚ್ 15 ಅಂದರೆ MET 1 ಮತ್ತು COMEDK 1 ಗೊತ್ತಿರಲಿ. ಇನ್ನು PES ಎಕ್ಸಾಮ್ ಏನಾಗ್ತಿತ್ತು ಅಂದರೆ PES ರಿಂಗ್ ರೋಡ್ ಕ್ಯಾಂಪಸ್ ಮತ್ತು PES ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸಸ್ಗಳಿಗೆ ಇಷ್ಟು ವರ್ಷ ಅವರು PESSAT ಅಂತೇಳಿ ಸಪರೇಟ್ ಎಕ್ಸಾಮಿನೇಷನ್ 40% ಸೀಟಿಗೆ ಮಾಡ್ತಿದ್ರು. ಈ ವರ್ಷ ಏನು ಮಾಡ್ತಾ ಇದ್ದಾರೆ ಅಂತಂದರೆ 100% ಸೀಟ್ಸ್ ಒಳಗೆ 40% ಸೀಟ್ಸ್ ನಿಮಗೆ KCET ಥ್ರೂನೇ ಅಡ್ಮಿಷನ್ ಆಗ್ತದೆ. ಈಗೇನು ನೀವು KCET 16-17ಕ್ಕೆ ಬರೀತೀರಿ ಏಪ್ರಿಲಿಗೆ, ಅದ್ರ ಥ್ರೂನೇ ಅಡ್ಮಿಷನ್ ಆಗ್ತದೆ. ಆದರೆ ಉಳಿದಿರುವಂತಹ 45% ಸೀಟ್ ಏನಿದೆ ಅದಕ್ಕೆ PESSAT ಎಕ್ಸಾಮನ್ನು ಇಷ್ಟು ವರ್ಷ ಮಾಡ್ತಿದ್ರು. ಬಟ್ ಈ ವರ್ಷ ಏನು ಮಾಡ್ತಾ ಇದ್ದಾರೆ ಅಂದರೆ ನೀವು PES 2025 ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಾದ್ರೆ ನಿಮಗೆ ಅಲ್ಲಿ JEE ಮೇನ್ KCET 2 ಆಪ್ಷನ್ಸ್ ತೋರಿಸ್ತದೆ. ನೀವು ಎರಡನ್ನೂ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಥ್ರೂ KCET ಅಷ್ಟೇ ಮಾಡ್ಕೊಳ್ಬೋದು. ಏನು ಮಾಡ್ತಾರೆ PESದವರು ಅಂದರೆ ಈ 45% ಸೀಟಿಗೆ ಯಾರ್ಯಾರು JEE ಮೇನ್ ಅಂಡರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಒಂದು ರ್ಯಾಂಕ್ ಲಿಸ್ಟನ್ನು ಮೆನ್ಷನ್ ಮಾಡ್ತಾರೆ. KCET ಅಂಡರ್ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ KCET ಮತ್ತು JEE ಮೇನ್ ಎಕ್ಸಾಮ್ ಮುಗಿದ ಮೇಲೆ ಮಾರ್ಕ್ಸನ್ನು ನೀವು ಎಂಟ್ರಿ ಮಾಡಬೇಕಲ್ಲಿ. ಈ 40% ಏನಿದೆ ಅದು KCET ಗೌರ್ಮೆಂಟ್ ಕೋಟಾ ಥ್ರೂ ಆಗಿಬಿಡ್ತದೆ. ಈ 45%ಗೇನು PESSAT ಎಕ್ಸಾಮ್ ಅಂತ ಮಾಡ್ತಿದ್ರು ಅದರ ಬದಲಿಗೆ
JEE ಮೇನ್ ಮತ್ತು KCET ಎಕ್ಸಾಮಿನೇಷನ್ ಅಂತ ಏನಿರ್ತದೆ, ಆ JEE ಮೇನ್ KCET ಎಕ್ಸಾಮಿನೇಷನ್ ಆದಮೇಲೆ ಅದರ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಅದಕ್ಕೆ ಮೊದಲೇ ಈಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನೀವು. ಅದಾದಮೇಲೆ ಸಪರೇಟ್ ರ್ಯಾಂಕ್ ಲಿಸ್ಟ್ ಕೊಟ್ಟುಬಿಟ್ಟು ಅದರಲ್ಲಿ ನಿಮಗೆ ಅಡ್ಮಿಷನ್ನ ಕೊಡುವಂಥದ್ದು. ಇದರ ಫೀ ಸ್ಟ್ರಕ್ಚರ್ ನಿಮಗೆ ಅರೌಂಡ್ 3.5 to 4 lakh ತನಕ ಇರುವಂಥದ್ದು. KCET ಥ್ರೂ ನಿಮಗೆ ಅಡ್ಮಿಷನ್ ಸಿಕ್ಕರೆ 1,10,000 ತನಕ ಫೀ ಸ್ಟ್ರಕ್ಚರ್ ಆಗ್ತದೆ. ನಾ ಇದನ್ನು ಹಾಸ್ಟೆಲೆಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ. ಇನ್ನು 15% ಏನಿದೆಯಲ್ಲ, ಇದು ಹೈಯರ್ ಫೀ ಸ್ಟ್ರಕ್ಚರ್ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ. ಅದಕ್ಕೆ ನೀವು ರಿಜಿಸ್ಟ್ರೇಷನ್ ಎಲ್ಲ ಏನೂ ಇಲ್ಲ, ನಿಮ್ಮ ಹತ್ರ ದುಡ್ಡಿದ್ರೆ ಆಯಿತು, ಹೋಗಿ ಮ್ಯಾನೇಜ್ಮೆಂಟಿಗೆ ಭೇಟಿಯಾಗಿ ಸೊ ಮ್ಯಾನೇಜ್ಮೆಂಟ್ ಥ್ರೂ ನೀವು ಅಡ್ಮಿಷನ್ನ ಫಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇಷ್ಟು ವರ್ಷ ಪೆಸ್ಸ್ಯಾಟ್ ಎಕ್ಸಾಮ್ ಅಂತ ಏನು ಮಾಡ್ತಿದ್ರು ಅದರ ಬದಲಿಗೆ ಈ ವರ್ಷ ಸಪ್ರೇಟ್ ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಂಡು KCET ಮತ್ತು JEE ಮೇನ್ ಮಾರ್ಕ್ಸ್ ಮೇಲೇ 45% ಸೀಟ್ಗಳಿಗೆ ಅಡ್ಮಿಷನ್ ಕೊಡುವಂಥದ್ದು. ಅದಕ್ಕಿನ್ನೂ ಟೈಮ್ ಇದೆ, ಜೂನ್ 2025 ಟೆಂಟೇಟಿವ್ಲಿ ತನಕ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಇನ್ನು ಲಾಸ್ಟಲ್ಲಿ IIIT ಹೈದರಾಬಾದ್ ಅಂತ ಏನಿದೆ, ಆ IIIT ಉಳಿದಿರುವಂಥ IIITಸ್ಗಳು ನಿಮಗೆ JEE ಮೇನ್ ಸ್ಕೋರ್ ಮೇಲೇ ಅಡ್ಮಿಷನ್ ಕೊಡ್ತದೆ. ಬಟ್ IIIT ಹೈದರಾಬಾದಲ್ಲಿ ಏನಿದೆ, ಅವರು UGEE 2025 ಅಂತೇಳಿ ಸಪ್ರೇಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಎಕ್ಸಾಮಿನೇಷನ್ ಯಾವುದಕ್ಕೆ ಅಂದರೆ ವಿ ಕಾಲ್ ಇಟ್ ಆಸ್ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ಸ್ ಅಂತ ಕರಿತೀವಿ ನಾವು. ಡ್ಯುಯಲ್ ಡಿಗ್ರಿ ಅಂತಂದರೆ ಸೊ ಇದರಲ್ಲಿ ನಿಮಗೆ BTech ಜೊತೆ ಮಾಸ್ಟರ್ ಕೂಡ ಆಗುವಂಥದ್ದು ವಿತ್ ರಿಸರ್ಚ್. ಓಕೆ, ಸೊ 2 ಡಿಗ್ರಿಯನ್ನು ನೀವು ಎಟ್ ಅ ಟೈಮ್ 5 ವರ್ಷದ ಕೋರ್ಸಲ್ಲಿ ನೀವು ಅರ್ನ್ ಮಾಡುವಂಥದ್ದು. ಒಂದು BTech, ಇನ್ನೊಂದು ಮಾಸ್ಟರ್ MTech ಕೂಡ ಆಗುವಂಥದ್ದು. ಸೊ ಮಾಸ್ಟರ್ ಡಿಗ್ರಿಗೆ ನೀವು ರಿಸರ್ಚ್ ಥಿಸಿಸನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಸೊ ಸಿಸ್ಟಮ್ಮೇ ಯಾವ ರೀತಿ ಇರ್ತದ ಅಂತ ಅಂದರೆ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದ್ಯಾಟ್ ಅಷ್ಟೇ. ನೀವು ಇಂಟ್ರೆಸ್ಟ್ ಇರಬೇಕು ನಿಮಗೆ. ದ ಪ್ರೋಗ್ರಾಮ್ ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ರಿಸರ್ಚ್ ಓರಿಯೆಂಟೆಡ್ ಜಾಬ್ ಆ್ಯಂಡ್ ಹೈಯರ್ ಸ್ಟಡೀಸ್. ಗೊತ್ತಿರಲಿ, ಇಂಥದ್ದಲ್ಲೂ ಅಷ್ಟೇ ನೀವು ರಿಸರ್ಚ್ ಓರಿಯೆಂಟೆಡ್ ಇಂಟ್ರೆಸ್ಟ್ ಇರಬೇಕು. ಸೊ MSc ಡ್ಯುಯಲ್ ಡಿಗ್ರಿ MTech ಅಥವಾ BTech ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮನ್ನು ಮಾಡಿಕೊಂಡು ನೀವು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕೂಡ ವರ್ಕ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಅ ಬೆಸ್ಟ್ ಅಪಾರ್ಚುನಿಟಿ. ಇದಕ್ಕೆ ಸಪ್ರೇಟ್ ಎಕ್ಸಾಮನ್ನು ತಗೋತಾರೆ. ಸೊ ಮಾರ್ಚ್ 23 ಲಾಸ್ಟ್ ಡೇಟ್ ಇದೆ ಎಕ್ಸಾಮಿನೇಷನ್ ಫೀಸನ್ನು ಪೇ ಮಾಡಿ ಅಪ್ಲಿಕೇಶನ್ ಹಾಕೋದಕ್ಕೆ. ಏಪ್ರಿಲ್ 19 ನಿಮಗೆ ಎಕ್ಸಾಮಿನೇಷನ್ ಇರುವಂಥದ್ದು. ಅಂದರೆ ಯಾರ ಕಾನ್ಸಂಟ್ರೇಷನ್ ಮೇನ್ ಆಗಿ ಇಂಜಿನಿಯರಿಂಗೇ ಇದೆ ಅಂಥವರು ಈ ಎಕ್ಸಾಮಿನೇಷನ್ ಬರೀಬಹುದು. ಯಾಕಂದರೆ ಇವೆಲ್ಲ ಎಕ್ಸಾಮಿನೇಷನ್ ನಿಮಗೆ ಸಿಲೆಬಸ್ ಏನು ಭಾಳ ಡಿಫ್ರೆನ್ಸ್ ಇರೋದಿಲ್ಲ. ನೀವು CET ಪ್ರಿಪೇರ್ ಆಗಿರ್ತೀರಿ, ಕಾಮೆಡ್ಗೆ ಪ್ರಿಪೇರ್ ಆಗಿರ್ತೀರಿ, JEE ಮೇನಿಗೆ ಪ್ರಿಪೇರ್ ಆಗಿರ್ತೀರಿ. ಅದೇ ಪ್ರಿಪ್ರೇಷನ್ ಮೇಲೆ ಇದು ಎಕ್ಸಾಮಿನೇಷನ್ ಬರೀತೀರಿ. ಅದಕ್ಕೆ ನಿಮಗೇನು ಲಾಸ್ ಆಗೋದಿಲ್ಲ. ಅದಕ್ಕೆ ಎಕ್ಸಾಮಿನೇಷನನ್ನು ಅಟೆಂಡ್ ಆಗೋದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಈಗ ನೀವು ಅಂದ್ಕೊಳ್ಬೋದು ನಾನು ಇದೇ ಕೋರ್ಸಿಗೆ ಹೋಗ್ತೀನಿ, ಇದೇ ಕಾಲೇಜಿಗೆ ಹೋಗ್ತೀನಿ, ಇದೇ ಎಕ್ಸಾಮ್ ಥ್ರೂ ಅಡ್ಮಿಷನ್ ತೊಗೋತೀನಿ ಅಂತ. ಬಟ್ ಜೀವನದಲ್ಲಿ ಕೆಲವೊಂದಷ್ಟು ನಮ್ಮ ಕೈಯಲ್ಲಿ ಇರೋದಿಲ್ಲ. ಆವಾಗೇನಾಗ್ತದೆ, ಲಾಸ್ಟ್ ಮೂಮೆಂಟಲ್ಲಿ ಯಾವುದು ಸೀಟ್ ಸಿಗಲಿಲ್ಲ, ನಾವು ಅಂದ್ಕೊಂಡಿರೋದ್ರಲ್ಲಿ ಸೀಟ್ ಸಿಗಲಿಲ್ಲ ಅಥವಾ ಎಕ್ಸಾಮ್ ಚೆನ್ನಾಗಾಗಲಿಲ್ಲ ಅಂದಾಗ ನೀವು ನಂಬರ್ ಆಫ್ ಎಕ್ಸಾಮ್ಸನ್ನು ಬರೆದಾಗ ಯಾವುದೋ ಒಂದು ಎಕ್ಸಾಮಿನಲ್ಲಿ ಚೆನ್ನಾಗಿರ್ತದೆ. ಸೊ ಅದ್ರ ಥ್ರೂ ಅಡ್ಮಿಷನ್ ಸಿಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನನ್ನ ಒಂದು ಸಜೆಷನ್ ಏನಂದರೆ ಚಾನ್ಸಸ್ಗಳನ್ನು ಮಿಸ್ ಮಾಡ್ಕೋಬೇಡಿ. ಮುಂದೆ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿ ಅದರ ಥ್ರೂ ಅಡ್ಮಿಷನ್ ತೊಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೆ ಎಕ್ಸಾಮಿನೇಷನಿಗೆ ಫಾರ್ಮೇ ಕಟ್ಟಿಲ್ಲ ಅಂದರೆ ಎಕ್ಸಾಮಿನೇಷನ್ ಹೆಂಗೆ ಬರೀತೀರಾ? ಅದಕ್ಕಾಗಿ ಏನೇನು ಪಾಸಿಬಲ್ ಇದೆ ನಿಮ್ಮ ಯೋಚನೆ ಒಂದು ಪ್ರಕಾರ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಮೆಡಿಕಲ್ ಬಿಟ್ಟು ಲೈಫೇ ಇಲ್ಲ ಅಂತ ಇರ್ತದೆ. ಅಂಥ ಕೇಸಲ್ಲಿ ನೀವು ಇದನ್ನೆಲ್ಲ ಕಟ್ಟೋ ಅವಶ್ಯಕತೆ ಇಲ್ಲ. ಬಟ್ ಇಂಜಿನಿಯರಿಂಗೇ ಮಾಡ್ತೀವಿ, ಇಂಜಿನಿಯರಿಂಗ್ ಥ್ರೂ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಟ್ರೈ ಮಾಡ್ತೀವಿ ಅಂದರೆ ಈ ಬಿಟ್ಸ್ಯಾಟು, VIT, MET, ಕಾಮೆಡ್ಕೆ, ಸೊ NUCAT, IIIT ಹೈದರಾಬಾದ್, UGE ಎಲ್ಲದನ್ನು ಕೂಡ ಅಟೆಂಡ್ ಆಗ್ಬೋದು. ಓಕೆ, ಸೊ IIIT ಹೈದರಾಬಾದ್ ಮಾತ್ರ ಸಪ್ರೇಟಾಗಿ ಎಕ್ಸಾಮಿನೇಷನನ್ನು ಮಾಡುವಂಥದ್ದು. ಇವಿಷ್ಟು ಇನ್ಫಾರ್ಮೇಷನ್ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ನೀಡಿರುವಂಥದ್ದು. ಇದರಲ್ಲಿ ಯಾವುದೇ ಎಕ್ಸಾಮಿನೇಷನ್ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕಂದ್ರೂ ಸೊ ನಿಮ್ಮ ಹತ್ರ ಮೊಬೈಲ್ ಇದೆ, ಮೊಬೈಲಲ್ಲಿ ಇಂಟರ್ನೆಟ್ ಇದೆ. ಸೊ ಇಂಟರ್ನೆಟ್ಟಲ್ಲಿ ಗೂಗಲ್ ಇದೆ, ಗೂಗಲ್ಲಿಗೆ ಹೋಗಿ ಟೈಪ್ ಮಾಡಿ ಈ ಎಕ್ಸಾಮಿನೇಷನ್ ಅಂತ. ಬಟ್ ಬೇರೆ ಬೇರೆ ಸೈಟ್ದವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಅವರ ಒರಿಜಿನಲ್ ಇಂಪಾರ್ಟೆಂಟ್ ಸೈಟಿಗೆ ಹೋಗಿ. ಒರಿಜಿನಲ್ ಸೈಟಿಗೆ ಹೋಗಿಬಿಟ್ಟು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಇನ್ಫಾರ್ಮೇಷನ್ ಸಿಕ್ಬಿಡ್ತದೆ ನಿಮಗೆ, ರೈಟ್? ಸೊ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಇನ್ಫಾರ್ಮೇಷನ್ ತೋರಿಸ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇದು IIIT ಹೈದರಾಬಾದು UGE ಎಕ್ಸಾಮಿನೇಷನ್ನು, ಇಲ್ಲೆಲ್ಲ ಡೀಟೇಲ್ಸ್ ಇದೆ ನೋಡಿ. ಯಾವ್ಯಾವ ಕೋರ್ಸಸ್ ಇದೆ ಅದು ಕೂಡ ಇದೆ ಅಲ್ವಾ.
ಅದಾದಮೇಲೆ ಎಲಿಜಿಬಿಲಿಟಿ ಇದೆ, ಎಕ್ಸಾಮ್ ಇದೆ ನೋಡಿ, ಸೂಪರ್. ಸಬ್ಜೆಕ್ಟ್ ಪ್ರೊಫಿಷಿಯನ್ಸಿ ಟೆಸ್ಟ್ ಫಾರ್ 60 ಮಿನಿಟ್ ಇರುವಂಥದ್ದು, REAP ಅಂದರೆ ರಿಸರ್ಚ್ ಆಪ್ಟಿಟ್ಯೂಡ್ ಟೆಸ್ಟ್ ಫಾರ್ 120 ಮಿನಿಟ್ ಇರುವಂಥದ್ದು, ಲೀಸ್ಟ್ ಆಫ್ ಸೆಂಟರ್ ಸಿಗ್ತದೆ. ಅದಾದಮೇಲೆ ಹೌ ಡು ಐ ಪ್ರಿಪೇರ್ ಫಾರ್ UGE ನೋಡಿ, ಸೂಪರ್ ಟೆಸ್ಟಿಗೆ ನಿಮಗೆ ಪೇಪರ್ ಸಿಗ್ತದೆ, REAPಗೆ ನಿಮಗೆ ಸಮ್ ಸ್ಯಾಂಪಲ್ ಕ್ವಶನ್ ಸಿಗ್ತದೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಎಕ್ಸಾಮಿನೇಷನ್ಗೋಸ್ಕರ ಪ್ರಿಪೇರ್ ಆಗ್ಬೋದು. ಪ್ರತಿಯೊಂದು ನಮಗೆ ಯಾವುದು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಗೂಗಲಲ್ಲಿ ಏನು ಬೇಕಾದರೂ ಸಿಗ್ತದೆ, ಅಪ್ಪ ಅಮ್ಮನೊಂದು ಬಿಟ್ಟು. ಓಕೆ, ಸೊ ಅದಕ್ಕಾಗಿ ನೀವು ಬೇಕಾದ ಸರ್ಚ್ ಮಾಡಿ, ನಿಮ್ಮ ಇನ್ಫಾರ್ಮೇಷನ್ ತಗೊಳ್ಳಿ, ಎಲ್ಲವೂ ನಿಮ್ಮ ಕೈಯಲ್ಲೇ ಇರುವಂಥದ್ದು. ಸೊ ಇನ್ಫಾರ್ಮೇಷನನ್ನು ಶೇರ್ ಮಾಡಿಕೊಡಿ. ಸೊ ಇದರ ಜೊತೆಗೆ ನಿಮಗೇನಾದರೂ ಪರ್ಸ್ನಲ್ ಗೈಡೆನ್ಸ್ ನನ್ನ ಕಡೆಯಿಂದ ಬೇಕು ಅಂದರೆ ಸೊ ಈ ಒಂದು ನಂಬರಿಗೆ ನೀವು ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಹಾಯ್ ಅಂತ ಕಳಿಸಿದ್ರು ಸಾಕು, ಉಳಿದ ಡೀಟೇಲ್ಸನ್ನು ಕಳಿಸ್ತೀನಿ. ನಿಮಗೆ ಬೇಕು ಅಂದರೆ ಜಾಯ್ನ್ ಆಗಿ, ಸೊ ದ್ಯಾಟ್ ವಿ ಕ್ಯಾನ್ ಡಿಸ್ಕಸ್ ಪರ್ಸ್ನಲಿ ಆ್ಯಂಡ್ ಯು ವಿಲ್ ಬಿ ಅಂಡರ್ ಟಚ್ ವಿತ್ ಮೀ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.